ಹಲೋ ಮಕ್ಕಳೇ, ಫಿಸಿಕ್ಸ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಪ್ರೀವಿಯಸ್ ವಿಡಿಯೋನ ಕಂಟಿನ್ಯೂಯೇಷನ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಎಕ್ಸಸೈಸ್ 5.2 CBSE ಸಿಲೆಬಸ್ ಆ್ಯಂಡ್ ಸ್ಟೇಟ್ ಸಿಲೆಬಸ್ಸಲ್ಲಿ 1.2ನಲ್ಲಿ ಬರುವಂಥ ಕ್ವಶನ್ ನಂಬರ್ 5 ತನಕ ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಸಾಲ್ವ್ ಮಾಡಿದ್ದೆ. ಈ ಒಂದು ವಿಡಿಯೋನಲ್ಲಿ 6ಇಂದ ನಿಯರ್ಲಿ 12th ಕ್ವಶನ್ ತನಕ ಅಥವಾ 15th ಕ್ವಶನ್ ತನಕ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ 4 ಕ್ವಶನ್ಸನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ. 6th 1, 7th 1, 8th 1 ಆ್ಯಂಡ್ 9th 1. 4 ಕ್ವಶನ್ ಬರ್ಕೊಂಡಿದ್ದೀನಿ. ಅದರ ಸೊಲ್ಯೂಷನನ್ನು ನಾನು ಈ ಕಡೆ ಮಾಡ್ತಾ ಬರ್ತೀನಿ. ಒಂದೊಂದು ಕ್ವಶನಿಗೆ ಸಾಲ್ಯೂಷನ್ ಆದಮೇಲೆ ರಬ್ ಮಾಡಿ ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅದರಲ್ಲಿ ಮೊದಲನೇ ಕ್ವಶನ್ ಏನಿದೆ ಅಂದರೆ ದಟ್ ಮೀನ್ಸ್ 6th ಕ್ವಶನ್ ಏನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. CBSE ಸಿಲೆಬಸ್ಸಿನ ಟೆಕ್ಸ್ಟ್ ಬುಕ್ಕು ಮತ್ತು ಸ್ಟೇಟ್ ಸಿಲೆಬಸ್ಸಿನ ಟೆಕ್ಸ್ಟ್ ಬುಕ್ಕನ್ನು ನೀವು ಟ್ಯಾಲಿ ಮಾಡಿದ್ರೆ ಸೇಮ್ ಕ್ವಶನ್ಸೇ ಬರೋದು. ಈ ಕಂಪ್ಲೀಟ್ ಎಕ್ಸಸೈಸಲ್ಲಿ ಬರುವಂಥ ಕ್ವಶನ್ಸ್ ಎಲ್ಲ ಸೇಮ್ ಇದೆ, ನ್ಯೂಮರಿಕಲ್ ವ್ಯಾಲ್ಯೂನು ಸೇಮ್ ಇದೆ. ನೀವು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ. ಸೊ 6th ಕ್ವಶನ್ ನೋಡ್ತಾ ಹೋಗೋಣ. ಚೆಕ್ ವೆದರ್ -150 ಇಸ್ ಎ ಟರ್ಮ್ ಆಫ್ AP 11.852 ... ಅಂತಿದೆ. ಸೊ ಆಬ್ವಿಯಸ್ಲಿ ಇದು ಯಾವ ಥರ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಯಾಕಂದರೆ ಎಂಡ್ ಇಲ್ಲ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ಗೆ. ಸೊ AP 6th ಕ್ವಶನ್ಗೆ ಆನ್ಸರ್. ಓಕೆ, ಸೊ 6th ಕ್ವಶನ್ ಆನ್ಸರ್. ಸೊ AP ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 11.852 ... ಈ ರೀತಿ ಕೊಟ್ಟಿದ್ದಾರೆ. ಅದರಲ್ಲಿ -150 ಅನ್ನೋದು ಎಲ್ಲೋ ಒಂದು ಕಡೆ ಟರ್ಮ್ ಬರುತ್ತೆ. ಆ ಟರ್ಮ್ ಹೌದಾ ಇಲ್ವೋ ಅನ್ನೋದನ್ನ ನಾವು ಕ್ರಾಸ್ ವೆರಿಫೈ ಮಾಡಬೇಕು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಕನ್ಸಿಡರ್ ದ ಫಸ್ಟ್ ಟರ್ಮ್ ಆಫ್ AP ಈಸ್ A, ಸೆಕೆಂಡ್ ಟರ್ಮ್ ಈಸ್ A2, ಥರ್ಡ್ ಟರ್ಮ್ ಈಸ್ A3 ಆ್ಯಂಡ್ ಫೋರ್ತ್ ಟರ್ಮ್ ಈಸ್ A4, ಲೈಕ್ ದಟ್ ಇಟ್ ಗೋಸ್ ಆನ್. ಈ ಒಂದು ಸೀಕ್ವೆನ್ಸ್ನ ನೋಡಿದ್ರೆ ಅಂದರೆ AP ಅಂತ ನೋಡಿದ್ರೆ ದಿಸ್ ಈಸ್ AP ಅಂತಾನೆ ನಾವು ತಗೊಳ್ಳೋಣ. ಕನ್ಸಿಡರ್ ದಿಸ್ ಆಸ್ AP. ಮೊದಲನೇ ಟರ್ಮ್ ಅಂದರೆ n = 1, ಎರಡನೇ ಟರ್ಮ್ ಅಂದರೆ n = 2, ಮೂರನೇ ಟರ್ಮ್ ಅಂದರೆ n = 3, ನಾಲ್ಕನೇ ಟರ್ಮ್ ಅಂದರೆ n = 4. ಅದೇ ರೀತಿ ಲಾಸ್ಟ್ ಟರ್ಮ್ ಯಾವುದು ಅಂತ ನಮಗೆ ಗೊತ್ತಿಲ್ಲ, ಹಾಗಾಗಿ n = n ಅಂತ ಬರಿತೀವಿ. ಅಂದರೆ n ವ್ಯಾಲ್ಯೂ ಸೇಮ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ದಿಸ್ ಈಸ್ ವಾಟ್ AP ಟೆಲ್ಸ್ ಅಲ್ವಾ. ಎಲ್ಲಾದರೂ ಒಂದು ಕಡೆ n = 1.5 ಅಂದರೆ ಮೊದಲನೇ ಟರ್ಮು A, ಎರಡನೇ ಟರ್ಮು A2, ಮಧ್ಯದಲ್ಲಿ ಬರೋ ಟರ್ಮ್ 1.5th ಟರ್ಮ್ ಯಾವುದು ಅಂತ ನಾವೇನಾದರೂ ನೋಡೋಕೆ ಹೋದರೆ, ಸೊ ದೆನ್ ದಟ್ ಡಸಂಟ್ ಮೇಕ್ ಸೆನ್ಸ್. ಅದು AP ಅನ್ನೋದೇ ಆಗಲ್ಲ. ಯಾಕಂದರೆ ಆ ಮಧ್ಯದಲ್ಲಿ ಯಾವುದೋ ಒಂದು ಟರ್ಮ್ ತಗೊಂಡ್ರು ಕೂಡ ಆ ಟರ್ಮಿಂದ ಹಿಂದಿನ ಟರ್ಮಿಗೆ ಬರೋ ಡಿಫ್ರೆನ್ಸು ಈ ಟರ್ಮಿಂದ ಹಿಂದಿನ ಟರ್ಮಿಗೆ ಬರೋ ಡಿಫ್ರೆನ್ಸ್ ಸೇಮ್ ಇರ್ಬೋದು. ಬಟ್ A3 ಇಂದ A4ಗೆ ಬರೋ ಡಿಫ್ರೆನ್ಸ್ ಏನಾಗುತ್ತೆ, ಡಿಫ್ರೆನ್ಸ್ ಆಗುತ್ತೆ. ಸೊ ಹಾಗಾಗಿ ವಿ ಕೆನಾಟ್ ಸೇ ದಟ್ ದಿಸ್ ಆಸ್ AP. ಸೊ ಹಾಗಾಗಿ n = ಯಾವಾಗಲೂ ಹೇಗಿರಬೇಕು ಅಂದರೆ ನ್ಯಾಚುರಲ್ ನಂಬರೇ ಇರಬೇಕು. ಇಟ್ ಶುಡ್ ನಾಟ್ ಬಿ ಝೀರೋ ಆಗಿರಲೂಬಾರ್ದು. ಜೊತೆಗೆ ಇಟ್ ಶುಡ್ ನಾಟ್ ಬಿ ನೆಗೆಟಿವ್ ವ್ಯಾಲ್ಯೂ. n ಶುಡ್ ನಾಟ್ ಬಿ ನೆಗೆಟಿವ್ ವ್ಯಾಲ್ಯೂ. ಇದು ಕೂಡ AP ಆಗಿರಲ್ಲ. n ವ್ಯಾಲ್ಯೂ ನಿಮಗೇನಾದರೂ ನೆಗೆಟಿವ್ ವ್ಯಾಲ್ಯೂ ಬಂದರೂ AP ಆಗಿರಲ್ಲ, n ವ್ಯಾಲ್ಯೂ 0 ಬಂದರೂ ನಿಮಗೆ AP ಆಗಿರಲ್ಲ. ಹಾಗಾಗಿ n ವ್ಯಾಲ್ಯೂ ಯಾವಾಗಲೂ ಹೇಗಿರಬೇಕು, n ಶುಡ್ ಬಿ ಆಲ್ವೇಸ್ ನ್ಯಾಚುರಲ್ ನಂಬರ್. ಓಕೆ, ಸೊ n ವ್ಯಾಲ್ಯೂ ಯಾವಾಗಲೂ ಕೂಡ ಏನಾಗಿರಬೇಕು, ನ್ಯಾಚುರಲ್ ನಂಬರ್ ಆಗಿರಬೇಕು. ದಟ್ ಶುಡ್ ನಾಟ್ ಬಿ ಎ ರ್ಯಾಷನಲ್ ನಂಬರ್, ದಟ್ ಶುಡ್ ನಾಟ್ ಬಿ ಎ ನೆಗೆಟಿವ್ ಇಂಟೀಜರ್ಸ್. ಸೊ ಅದು ಒಂದು ಕಂಡೀಷನ್. ಓಕೆ ಫೈನ್. ಈಗ ಈ ಕಂಡೀಷನ್ನು ಇಲ್ಲಿ ಸ್ಯಾಟಿಸ್ಫೈ ಆಗುತ್ತೋ ಇಲ್ವೋ ಅಂತ ಕ್ರಾಸ್ ಚೆಕ್ ಮಾಡಿದ್ರೆ ಸಾಕು. ಸೊ ಕ್ವಶನಲ್ಲಿ ಕೊಡ್ತಿರುವಂತಹ ಒಂದು ಸೆಂಟೆನ್ಸಿನ ಅರ್ಥ ಏನು ಅಂತ ಹೇಳಿದ್ರೆ, ಒಂದು AP ಇದೆ, ಆ AP ವ್ಯಾಲ್ಯೂ ಏನಿದೆ ಅಂತ ಹೇಳಿದ್ರೆ 11.852 ಅಂದರೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಅದೇ ರೀತಿ ಇಲ್ಲೆಲ್ಲೋ ಒಂದು ಕಡೆ ಮಧ್ಯದಲ್ಲಿ -150 ಅನ್ನೋದೊಂದು ಟರ್ಮ್ ಆಗಿ ಉಳ್ಕೊಳ್ಳುತ್ತೆ, ಅದಕ್ಕಿಂತ ಮುಂದೆ ಮತ್ತೆ ಹೋಗುತ್ತೆ. ಸೊ ಆ ಒಂದು ಟರ್ಮ್ ಏನಿದೆ ಅದರ n ವ್ಯಾಲ್ಯೂ ಏನು, n ವ್ಯಾಲ್ಯೂ ಏನಾದರೂ ನಮಗೆ ನ್ಯಾಚುರಲ್ ನಂಬರ್ ಆಗಿ ಬಂದರೆ ಎಸ್ ವಿ ಕ್ಯಾನ್ ಸೇ ದಟ್ -150 ಇಸ್ ಎ ಟರ್ಮ್. n ವ್ಯಾಲ್ಯೂ ಮೈನಸ್ ಬಂದರೆ ವಿ ಕೆನಾಟ್ ಸೇ. n ವ್ಯಾಲ್ಯೂ ಡೆಸಿಮಲಲ್ಲಿ ಅಥವಾ ಫ್ರಾಕ್ಷನಲ್ಲಿ ಬಂದರೆ ಈ -150 ಅನ್ನೋದು ಟರ್ಮ್ ಅಲ್ಲ. ಫಾರ್ ಎಕ್ಸಾಂಪಲ್ ಈಗ 5 ಮತ್ತು 2. ಓಕೆ, ಸೊ 11 ಮತ್ತು 8ಗೆ ಡಿಫ್ರೆನ್ಸ್ ಎಷ್ಟಿದೆ, 3 ಇದೆ. ಸೊ 8 ಮತ್ತು 5ಗೆ ಡಿಫ್ರೆನ್ಸ್ ಎಷ್ಟಿದೆ, 3 ಇದೆ. 5 ಮತ್ತು 2ಗೆ ಡಿಫ್ರೆನ್ಸ್ ಎಷ್ಟಿದೆ, 3 ಇದೆ. ಈ ಮಧ್ಯದಲ್ಲಿ 3 ಅಂತ ಏನಾದ್ರು ಬಂದಿದ್ದಿದ್ರೆ ದೆನ್ 5ಗೂ 3ಗೂ ಎಷ್ಟಿದೆ ಡಿಫ್ರೆನ್ಸು, 2. ಸೊ ಹಾಗಾಗಿ ಇದು AP ಆಗ್ತಾ ಇರಲಿಲ್ಲ. ಬಟ್ ಆದರೆ ಕ್ವಶನಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ದಿಸ್ ಆಸ್ AP ಅಂತ. ಸೊ ಹಾಗಾಗಿ ಈಗ -150 ಏನಾದರೂ ಇದರ ಟರ್ಮ್ ಆಗಬೇಕು ಅಂದರೆ n ವ್ಯಾಲ್ಯೂ ಏನು ಬರಬೇಕು, ನಮಗೆ ನ್ಯಾಚುರಲ್ ನಂಬರ್ ಬರಬೇಕು. ಕ್ರಾಸ್ ವೆರಿಫೈ ಮಾಡೋಣ. ಆ n ವ್ಯಾಲ್ಯೂ ನ್ಯಾಚುರಲ್ ನಂಬರ್ ತೊಗೊಳೋದಕ್ಕೆ n ವ್ಯಾಲ್ಯೂ ಗೊತ್ತಿಲ್ಲ. ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಆಸ್ ವಾಟ್ -an ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. -150 ವ್ಯಾಲ್ಯೂನೇ an ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ ಇನ್ ದ ಗಿವನ್ AP ಫಸ್ಟ್ ಟರ್ಮ್ ಈಸ್ 11. ಓಕೆ, ಸೊ ಸೆಕೆಂಡ್ ಟರ್ಮ್ ಈಸ್ 8. ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು an minus an minus 1 ವಿಚ್ ಈಸ್ ನಥಿಂಗ್ ಬಟ್ A2 minus A1. ಸೊ ಅಂದರೆ ಏನು, 8 minus 11 ವಿಚ್ ಈಸ್ ಈಕ್ವಲ್ ಟು -3. ಇದು ಕಾಮನ್ ಡಿಫ್ರೆನ್ಸ್ನ ವ್ಯಾಲ್ಯೂ. ಹೌದಾ. ಸೊ ಈಗ an ಫಾರ್ಮುಲಾ ಹಾಕೋಣ. an is equal to a plus n minus 1 times d.
ಸೊ ಇದರಲ್ಲಿ ಎನ್ ವ್ಯಾಲ್ಯೂ -150 ತಗೋಬೇಕು. ಫಸ್ಟ್ ಟರ್ಮ್ ಏನಿದೆ 11 ಪ್ಲಸ್ ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಹಾಗಾಗಿ ಹಾಗೆ ಬರ್ಕೊಳ್ತೀನಿ. ಕಾಮನ್ ಡಿಫರೆನ್ಸ್ ವ್ಯಾಲ್ಯೂ ಏನಿದೆ -3 ಇದ್ದಾಗ ಬ್ರಾಕೆಟ್ ಹಾಕ್ಬಿಡಿ, ಇಲ್ಲಾಂದ್ರೆ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ -150 = 11. ಈ -3 ಈ ಕಡೆ ಬರ್ಕೊಳ್ತೀನಿ. ಸೊ ಪ್ಲಸ್ ಆಫ್ -3 ಇಂಟು n -1. ಸ್ಟೆಪ್ ಬೈ ಸ್ಟೆಪ್ ಬರಿತಾ ಇದ್ದೀನಿ, ಇಲ್ಲಾಂದ್ರೆ 2 ಸ್ಟೆಪ್ಪಲ್ಲಿ ಬರೆದ್ಬಿಡ್ಬೋದಾಗಿತ್ತು, ಬಟ್ ಕನ್ಫ್ಯೂಷನ್ಸ್ ಆಗೋದು ಬೇಡ ಅಂತೇಳಿ. ಸೊ ಪ್ಲಸ್ ಇಂಟು ಮೈನಸ್ ಇಸ್ -3 ಆಫ್ n -1. ಇಲ್ಲೇನಾಗುತ್ತೆ 11 -3 ಇಂಟು n ಅಂದರೆ -3n, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 3 1s 3. ಸೊ ಈಗೇನಾಗುತ್ತೆ, ಇಲ್ಲಿ -150 ಇದೆ, ಈ ವ್ಯಾಲ್ಯೂಗಳನ್ನು ಈ ಕಡೆ ತಗೋಬರೋಣ. ತರೋದಕ್ಕಿಂತ ಮುಂಚೆ 11 + 3 ಅಂದರೆ 14 -3n. ಓಕೆ, ಸೊ ಈ -3n ಈ ಕಡೆ ತಗೊಂಡು ಹೋಗ್ತೀನಿ, ಯಾಕಂದ್ರೆ ಮೈನಸ್ ವ್ಯಾಲ್ಯೂ ಇದೆ, ಎನ್ಗೆ ಪಾಸಿಟಿವ್ ಬರಬೇಕು. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ -3n ಈ ಕಡೆ ಬಂದರೆ +3n ಆಗುತ್ತೆ, 14. ಈ 150 ಆ ಕಡೆ ಹೋದರೆ +150 ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಓಕೆ. ಸೊ ಎನ್ ಮಾತ್ರ ಬೇಕು. ಇಲ್ಲೇನಾಗುತ್ತೆ 164 ಆಗುತ್ತೆ. ಆ್ಯಂಡ್ ಇಲ್ಲಿ 3 ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಕೆಳಗಡೆ ಹೋದಾಗ ಡಿವಿಷನ್ ಆಗುತ್ತೆ, ಇಲ್ಲಿಗೆ ಬರುತ್ತೆ. ಓಕೆ, ಸೊ 3 1s 3 5s 15 ಆಯಿತು, 1 ಉಳಿಯುತ್ತೆ. 3 4s 12 ಆಯಿತು. ಓಕೆ, ಸೊ ನೆಕ್ಸ್ಟು 3 5s 15 14 12 ಅಂದರೆ 2 ಉಳಿಯುತ್ತೆ. ಸೊ ಹಾಗಾಗಿ ಪಾಯಿಂಟ್ ಇಟ್ಟಾಗ ನಮಗೇನು ಬರುತ್ತೆ, 3 6s 18 ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಓಕೆ. ಮತ್ತೆ 6 6 ಈ ರೀತಿ 54.66 ಬರುತ್ತೆ. ಎನ್ ಯಾವ ವ್ಯಾಲ್ಯೂನಲ್ಲಿ ಬರ್ತಾ ಇದೆ, ನಮಗೆ ಡೆಸಿಮಲ್ಸಲ್ಲಿ ಬರ್ತಾ ಇದೆ. ಸೊ ಡೆಸಿಮಲ್ಸಲ್ಲಿ ಬರಬಾರ್ದು ಅಂತ ನಾನು ಹೇಳಿದ್ದೆ. ಸೊ ಹಾಗಾಗಿ ದೇರ್ ಫೋರ್ ಸಿನ್ಸ್ ದ ವ್ಯಾಲ್ಯೂ ಆಫ್ ಎನ್ ಈಸ್ ಇನ್ ಡೆಸಿಮಲ್ಸ್, therefore -150 is not a term of the given AP ಅಂತ ಕನ್ಕ್ಲೂಡ್ ಮಾಡಿದ್ರೆ you will get 2 marks. ಓಕೆ, ಸೊ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 2 ಮಾರ್ಕ್ಸ್ ಸಿಗುತ್ತೆ. ಅಂದರೆ ಈಗ 3 ಬರ್ದಿದ್ರೆ 3 ಇಸ್ ನಾಟ್ ಎ ಟರ್ಮ್ ಆಫ್ AP, 3 ಬರೆದ್ಬಿಟ್ರೆ ಅದು AP ಆಗೋದಿಲ್ಲ, ಹಾಗಾಗಿ ಅದು ಟರ್ಮೇ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಆಗಲೇ ಎಕ್ಸಾಂಪಲ್ ಕೊಟ್ಟಿದ್ದೆ. ಅದೇ ರೀತಿ -150 ಇಸ್ ನಾಟ್ ಎ ಟರ್ಮ್ ಆಫ್ AP. ದಿಸ್ ಈಸ್ ವಾಟ್ ದ ಆನ್ಸರ್. ಅರ್ಥ ಆಯಿತು ಅಂದ್ಕೊಳ್ತೀನಿ. ಪಾಸ್ ಮಾಡಿಬಿಟ್ಟು ಒಂದ್ಸಲ ಸಾಲ್ವ್ ಮಾಡಿ, ನೀವು ಫೆಮಿಲಿಯರ್ ಆಗ್ತೀರಾ. ಸೊ ಈ ರೀತಿ ಬೇರೆ ಕ್ವಶನ್ ಕೇಳ್ಬೋದು, ಇದು ಕೇಳ್ಬೋದಾದಂಥ ಕ್ವಶನು 2 ಮಾರ್ಕ್ಸಿಗೆ. ಓಕೆ, ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 7. 6th ಕ್ವಶನ್ ಆಯಿತು. ನಾವೀಗ ಯಾವ ಕ್ವಶನ್ಗೆ ಹೋಗೋಣ ಅಂದರೆ 7th ಕ್ವಶನ್ಗೆ ಹೋಗೋಣ. ಏನಿದೆ ನೋಡ್ತಾ ಹೋಗೋಣ. ಸೊ ಫೈಂಡ್ ದ 31st ಟರ್ಮ್ ಆಫ್ AP whose 11th ಟರ್ಮ್ ಈಸ್ 38 ಆ್ಯಂಡ್ 16th ಟರ್ಮ್ ಈಸ್ 73 ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸಿಗೆ. ಸೊ ಈ ಥರನೇ ಕ್ವಶನನ್ನು ಕೇಳ್ತಾರೆ ಒಂದು ಕ್ವಶನು ಸ್ಟೇಟ್ ಸಿಲೆಬಸ್ ಅವರಿಗೆ ಎಸ್ಪೆಷಲಿ. ಸೊ CBSE ಅವರಿಗೆ ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಏನು ಕೇಳ್ತಿದ್ದಾರೆ, 31st ಟರ್ಮ್ ಕೇಳ್ತಿದ್ದಾರೆ. ಹಾಗಾಗಿ 31st ಟರ್ಮ್ ಹೇಗೆ ಬರೀತಾರೆ, A31 = ಕ್ವಶನ್ ಮಾರ್ಕ್ ಗೊತ್ತಿಲ್ಲ. ಅವರೇ ಕೊಡ್ತಾ ಇದ್ದಾರೆ 11th ಟರ್ಮ್ ಅಂತ ಹೇಳಿ, A11 = ವಾಟ್ 38 ಅಂತ ಕೊಡ್ತಾ ಇದ್ದಾರೆ. ಓಕೆ, ಸೊ ಅದೇ ರೀತಿ 16th ಟರ್ಮ್ನ 73 ಅಂತ ಕೊಡ್ತಾ ಇದ್ದಾರೆ, A16 = 73. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಓಕೆ, ಸೊ A11 ಅನ್ನು ನಾವು ಜನರಲ್ ಫಾರ್ಮ್ ಪ್ರಕಾರ A + 10D ವಿಚ್ ಈಸ್ = 38 ಅಂತ ಬರೀಬೋದು. ಅದೇ ರೀತಿ ಇದು ಗ್ರೇಟರ್ ವ್ಯಾಲ್ಯೂ ಇರೋದ್ರಿಂದ ಇದನ್ನ ಮೇಲ್ಗಡೆ ಬರ್ಕೊಳ್ತೀನಿ. A16 ಅಂದರೆ A + 15D which is equal to 73. Okay, so let us take this as equation 1, this as equation 2. Okay, so ಯಾವ್ದು ಬೇಕಾದರೂ ನೀವು ಮೇಲೆ ಕೆಳಗಡೆ ಬರ್ಕೋಬಹುದು, ನೋ ಪ್ರಾಬ್ಲಮ್. ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ equation 1 - 2 ಮಾಡ್ತೀನಿ, ಅಂದರೆ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ತೀನಿ. ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲೇನಾಗುತ್ತೆ, ಸೈನ್ ವಿಲ್ ಚೇಂಜ್. ಓಕೆ, ಸೊ ಅದೇ ರೀತಿ ಪ್ಲಸ್ ಮೈನಸ್ ಹೋದಾಗ ಇದೇನಿದೆ ಲೈಕ್ ಟರ್ಮ್ಸ್ ಇರೋದ್ರಿಂದ ಇಟ್ ವಿಲ್ ಕ್ಯಾನ್ಸಲ್. ಸೊ 15 ಮತ್ತು -10D ಇದೆ. ಓಕೆ, ಸೊ 15 ಅಲ್ಲಿ 10 ಹೋದ್ರೆ 5, ಗ್ರೇಟರ್ ವ್ಯಾಲ್ಯೂ ಸೈನ್ ಇಸ್ ಪ್ಲಸ್, ಸೊ ಹಾಗಾಗಿ +5D ಹಾಗೆ ಬರ್ಕೊಳ್ತೀನಿ. ನೆಕ್ಸ್ಟ್ ಅದೇ ರೀತಿ ಇಲ್ಲೂ ಅಷ್ಟೇ ಪಾಸಿಟಿವ್ ಇದೆ, ಇಲ್ಲಿ ಮೈನಸ್ ಇದೆ, ಸೊ ಗ್ರೇಟರ್ ವ್ಯಾಲ್ಯೂ ಸೈನ್ ಇಸ್ ಪಾಸಿಟಿವ್, ಹಾಗಾಗಿ ಪ್ಲಸ್ ಆಗುತ್ತೆ. 73 ಅಲ್ಲಿ 38 ಹೋಯ್ತು ಅಂತ ಹೇಳಿದ್ರೆ ವಿ ವಿಲ್ ಗೆಟ್ 35. ಓಕೆ, ಸಬ್ಟ್ರಾಕ್ಟ್ ಮಾಡಿ ನಿಮಗೆ ಬರುತ್ತೆ ಆನ್ಸರ್. ಸೊ D = 35 / 5, 5 1s 5 7s. ಕಾಮನ್ ಡಿಫರೆನ್ಸ್ ಏನು ಬಂತು, 7 ಬಂತು. ಸೊ A6 ನಮಗೆ ಯಾವ್ದು ಬೇಕಾಗಿರೋದು, A31 ಅಂದರೆ ಜನರಲ್ ಫಾರ್ಮ್ ಪ್ರಕಾರ A + 30D ಆಗುತ್ತೆ. ನಮಗೇನು ಗೊತ್ತು, +30 × D ವ್ಯಾಲ್ಯೂ ಇಸ್ 7. ಆದರೆ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ A. ಸೊ ಹಾಗಾಗಿ A ವ್ಯಾಲ್ಯೂ ತಿಳ್ಕೊಬೇಕೀಗ. ಈ ಒಂದು D = 7 ವ್ಯಾಲ್ಯೂ ಏನು ಬಂದಿರುತ್ತೆ, ಅದು ಯಾವುದಾದ್ರೂ ಒಂದು ಈಕ್ವೇಷನ್ಗಾಗಿ, ಲೆಟ್ ಅಸ್ ಸೇ ಈಕ್ವೇಷನ್ 2, ಈಕ್ವೇಷನ್ 1ಗೆ ಹಾಕಿದ್ರು ಸಿಗುತ್ತೆ. ಸೊ A + 10 ಟೈಮ್ಸ್ D ಎಷ್ಟು 7 ಇದೆ, A + 10 × D ಅಂದರೆ ಎಷ್ಟು 7 ಬಂದಿದೆ. ಸೊ ವಿಚ್ ಈಸ್ = 38. ನನಗೆ ಬೇಕಾಗಿರೋದು A ಮಾತ್ರ. A = 38, 7 × 10 is 70 ಮೈನಸ್, ಓಕೆ, +70 ಇದೆ, ಆ ಕಡೆ ಬಂದಾಗ -70 ಆಗುತ್ತೆ. A = ಯು ವಿಲ್ ಗೆಟ್, ಐ ಹೋಪ್, ಓಕೆ, ಸೊ 70 - 70 38. ಸೊ ಇಲ್ಲಿ 10 ಅಲ್ಲಿ 2 8 ಹೋದರೆ 2. ಓಕೆ, ಸೊ ಹಿಯರ್ 6 32 ಬರುತ್ತೆ ನಿಮಗೆ ಅಲ್ವಾ. ಸೊ ದೇರ್ ಫೋರ್ -32 ವಿಲ್ ಬಿ ದ ವ್ಯಾಲ್ಯೂ, -32. ಅದೇ ವ್ಯಾಲ್ಯೂ ಇಲ್ಲಿಗೆ ಹಾಕ್ತೀನಿ. A = -32 +
7 ಇಂಟು 30 ಮೈನಸ್ 32 7 3 21 210 ಆಗುತ್ತೆ. ಸೊ 210 ಅಲ್ಲಿ 32 ಹೋಯ್ತು ಅಂತ ಹೇಳಿದ್ರೆ 210 ಮೈನಸ್ 32 ಓಕೆ. ಸೊ ಇಲ್ಲಿ 8 ಆಗುತ್ತೆ. ಸೊ ಇಲ್ಲಿ 10 ಅಲ್ಲಿ 3 ಹೋಯ್ತು ಅಂದರೆ 7 ಆಗುತ್ತೆ ಓಕೆ. ಹಿಯರ್ 117 ಓಕೆ. ಸೊ ಗ್ರೇಟರ್ ವ್ಯಾಲ್ಯೂ ಸೈನ್ ಪ್ಲಸ್ ಇರೋದ್ರಿಂದ 178 ಆಗುತ್ತೆ ನಿಮಗೆ ಆನ್ಸರ್ ಓಕೆ. ಸೊ ಬಂದಿರೋ ಆನ್ಸರ್ನ ಬಾಕ್ಸಲ್ಲಿ ಇಟ್ಬಿಟ್ರೆ ಯು ವಿಲ್ ಗೆಟ್ ಈಸಿಲಿ 2 ಮಾರ್ಕ್ಸ್. ಸೊ ಆನ್ಸರ್ ಇಸ್ ಹೌ ಮಚ್ 178 ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಅರ್ಥ ಆಯಿತು ಅಂದ್ಕೊಳ್ತೀನಿ. ತುಂಬ ಸಿಂಪಲ್ ಇದೆ. 2 ಮಾರ್ಕ್ಸಿಗೆ 100% ಕ್ವಶನ್ನು ಕೇಳ್ಬೋದಾದಂಥ ಕ್ವಶನ್ನು. ಸೊ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿ ಫೆಮಿಲಿಯರ್ ಆಗ್ತೀರಾ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನೌ ಲೆಟ್ ಅಸ್ ಗೋ ಟು ಕ್ವಶನ್ ನಂಬರ್ 8. ಎಸ್, ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಿದ್ದಾರೆ, ಕ್ವಶನ್ ನಂಬರ್ 8 ಓಕೆ. ಸೊ ಆನ್ AP ಕನ್ಸಿಸ್ಟ್ ಆಫ್ 50 ಟರ್ಮ್ಸ್ ಓಕೆ. ಸೊ ವಿಚ್ ಈಸ್ ಇಂಪಾರ್ಟೆಂಟ್ ಈ ಒಂದು ಟರ್ಮ್ಸು. ಸೊ ಎಷ್ಟು ಟರ್ಮ್ಸ್ ಇದೆ ಒಂದು AP ನಲ್ಲಿ? 50 ಟರ್ಮ್ಸ್ ಇದೆ. ಆಫ್ ವಿಚ್ ಥರ್ಡ್ ಟರ್ಮ್ ಇಸ್ 12 ಆ್ಯಂಡ್ ಲಾಸ್ಟ್ ಟರ್ಮ್ ಇಸ್ 106. ಫೈಂಡ್ 29th ಟರ್ಮ್. ನಾವೇನು ಫೈಂಡ್ ಔಟ್ ಮಾಡಬೇಕು? ಪ್ರೀವಿಯಸ್ ಕ್ವಶನ್ ಟೈಪೇ A29 ಫೈಂಡ್ ಔಟ್ ಮಾಡಬೇಕು. ವಿ ಡೋಂಟ್ ನೋ ಆಯಿತಾ ಓಕೆ. ಸೊ ಇನ್ನೊಂದು ಏನು ಕೊಡ್ತಾ ಇದ್ದಾರೆ, ಮೂರನೇ ಟರ್ಮು 12 ಅಂತ ಕೊಡ್ತಾ ಇದ್ದಾರೆ ವಿಚ್ ಇಸ್ ನಥಿಂಗ್ ಬಟ್ A3 ಇಸ್ ಈಕ್ವಲ್ ಟು 12. ಲಾಸ್ಟ್ ಟರ್ಮ್ ಅಂತ ಕೊಡ್ತಾ ಇದ್ದಾರೆ ಓಕೆ. ಸೊ ಲಾಸ್ಟ್ ಟರ್ಮ್ ಓಕೆ. ಲಾಸ್ಟ್ ಟರ್ಮ್ ಅಂದರೆ ನಾನು ಹೇಳಿದ್ದೀನಿ ಲಾಸ್ಟ್ ಟರ್ಮ್ ಇಸ್ ಡಿನೋಟೆಡ್ ಬೈ AN ವಿಚ್ ಈಸ್ ಈಕ್ವಲ್ ಟು 106 ಅಂತೇಳಿ. ಹೌದಾ? ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. 1 3 5 7 9. ಸೊ ಇದೊಂದು AP ಅಂತ ಕನ್ಸಿಡರ್ ಮಾಡ್ಕೋಬಹುದು ಯಾಕಂದರೆ ಕಾಮನ್ ಡಿಫ್ರೆನ್ಸು 2 ಇದೆ. ನಾವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಹೌ ಮೆನಿ ನಂಬರ್ ಆಫ್ ಟರ್ಮ್ಸ್ ಆರ್ ದೇರ್, ಎಷ್ಟು ನಂಬರ್ ಆಫ್ ಟರ್ಮ್ಸ್ ಇದೆ? ಸಿ 1 2 3 4 5. ಸೊ ದೇರ್ ಆರ್ ಹೌ ಮೆನಿ ಟರ್ಮ್ಸ್? 5 ಟರ್ಮ್ಸ್. ಸಿ ನಂಬರ್ ಆಫ್ ಟರ್ಮ್ಸ್ ರೆಪ್ರೆಸೆಂಟೆಡ್ ಬೈ ವಿಚ್ ಲೆಟರ್? N. ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಯಾವುದ್ರಲ್ಲಿ ಯಾವ ಒಂದು ಲೆಟರಲ್ಲಿ ಡಿನೋಟ್ ಮಾಡ್ತೀವಿ? N. ಸೊ ಹಾಗಾಗಿ ಫಿಫ್ತ್ ಟರ್ಮ್ ಯಾವುದು? ಇಫ್ N ಈಸ್ ಈಕ್ವಲ್ ಟು 5, ವಾಟ್ ಈಸ್ ದ ವ್ಯಾಲ್ಯೂ ಆಫ್ A5 ವಿಚ್ ಈಸ್ ಈಕ್ವಲ್ ಟು 9? ಅಂದರೆ ಈಗ 5 ಟರ್ಮ್ಸ್ ಇದ್ದಿದ್ರಲ್ಲಿ ಲಾಸ್ಟ್ ಟರ್ಮ್ ಯಾವುದು? AN. ಆ N ವ್ಯಾಲ್ಯೂ ಏನಾಗುತ್ತೆ? 5. ಅದೇ 5 ಟರ್ಮ್ಸ್ ಇದ್ದಿದ್ರಲ್ಲಿ ಫೋರ್ತ್ ಟರ್ಮ್ ಯಾವುದು? A4 ವಿಚ್ ಈಸ್ ಈಕ್ವಲ್ ಟು 7. ಹೌದಾ? ಅದೇ ರೀತಿ ಇಲ್ಲಿ ಕೊಟ್ಟಿರೋ ಯಾವುದೋ ಒಂದು AP ನಲ್ಲಿ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ? 50 ಇದೆ. ಸೊ ಹಾಗಾಗಿ N ಈಸ್ ಈಕ್ವಲ್ ಟು 50. ಲಾಸ್ಟ್ ಟರ್ಮ್ನ 106 ಅಂತ ಹೇಳ್ತಿದ್ದಾರೆ. ಸೊ ಲಾಸ್ಟ್ ಟರ್ಮ್ ಏನಾಗುತ್ತೆ? nth ಟರ್ಮ್ ಆಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಟರ್ಮ್ಸು 5 ಇದ್ದಾಗ A5 9 ಆಯಿತು. ಹೌದಾ? ಇಲ್ಲಿ ಎಕ್ಸಾಂಪಲಲ್ಲಿ ಟೋಟಲ್ ನಂಬರ್ ಆಫ್ ಟರ್ಮ್ಸು 50 ಇದ್ದಾಗ AN 106 ಆದರೆ AN ಜಾಗದಲ್ಲಿ ಏನು ಹಾಕಬೇಕು? A50 ಈಸ್ ಈಕ್ವಲ್ ಟು 106 ಹಾಕಬೇಕು. ಇಷ್ಟೇ. ಸೊ ಇದನ್ನು ಅರ್ಥ ಮಾಡಿಸೋದಕ್ಕೋಸ್ಕರ ಈ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ದಿಸ್ ಈಸ್ ನಾಟ್ ದ AP ಗಿವನ್ AP. ಇದು ಈ ಕ್ವಶನಿಗೆ ಆ AP ಕೊಟ್ಟಿಲ್ಲ. ಇದು ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಈ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಷ್ಟೇ. ಅರ್ಥ ಆಯಿತು ಅಂದ್ಕೊಳ್ತೀನಿ. ನಂಬರ್ ಆಫ್ ಟರ್ಮ್ಸು 5 ಇದ್ದರೆ ಲಾಸ್ಟ್ ಟರ್ಮ್ ಏನಾಗುತ್ತೆ? A5 ಆಗುತ್ತೆ. A5 ಅಂದರೆ ಯಾವುದು ಟರ್ಮು? 9. ಸೊ ನಂಬರ್ ಆಫ್ ಟರ್ಮ್ಸು 50 ಇದ್ದಾಗ ಲಾಸ್ಟ್ ಟರ್ಮ್ ಏನಾಗುತ್ತೆ? AN ಆಗುತ್ತೆ. ಲಾಸ್ಟ್ ಟರ್ಮ್ ಕೊನೆ ಟರ್ಮ್ ಏನಾಗುತ್ತೆ? A50 ಆಗುತ್ತೆ. 50 ಟರ್ಮ್ಸ್ ಇದ್ದರೆ. ನಂಬರ್ ಆಫ್ ಟರ್ಮ್ಸ್ 51 ಇದ್ದಿದ್ರೆ A51 ಆಗೋದು. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನಾವು ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ. ಎಸ್. ಸೊ ನಮಗೆ A3 ಗೊತ್ತಿದೆ, A50 ಗೊತ್ತಿದೆ. ಜನರಲ್ ಫಾರ್ಮ್ ಪ್ರಕಾರ ಬರ್ಕೊಳ್ಳೋಣ. A3 ಅಂದರೆ ಏನಂತ ಬರೀಬೋದು? A ಪ್ಲಸ್ 2D ವಿಚ್ ಈಸ್ ಈಕ್ವಲ್ ಟು 12. ಗ್ರೇಟರ್ ವ್ಯಾಲ್ಯೂ ಇಲ್ಲಿರೋದ್ರಿಂದ ಅದನ್ನು ಸ್ವಲ್ಪ ಮೇಲ್ಗಡೆ ಬರ್ಕೊಳ್ತೀನಿ. A50 ಅಂದರೆ A ಪ್ಲಸ್ 49D ವಿಚ್ ಈಸ್ ಈಕ್ವಲ್ ಟು 106. ಲೆಟ್ ಅಸ್ ಟೇಕ್ ದಿಸ್ ಆಸ್ ಈಕ್ವೇಷನ್ 1 ಆ್ಯಂಡ್ ದಿಸ್ ಆಸ್ ಈಕ್ವೇಷನ್ 2. ಈಕ್ವೇಷನ್ 1 ಮೈನಸ್ 2 ಮಾಡ್ಕೊಳ್ತೀನಿ. ಅವಾಗ ಏನಾಗುತ್ತೆ? ಇಲ್ಲಿ ಮೈನಸ್ ಆಗುತ್ತೆ, ಇಲ್ಲೂ ಕೂಡ ಮೈನಸ್ ಆಗುತ್ತೆ, ಇಲ್ಲೂ ಕೂಡ ಮೈನಸ್ ಆಗುತ್ತೆ. ಓಕೆ. ಸೆಕೆಂಡ್ ಈಕ್ವೇಷನ್ ಸೈನ್ ಎಲ್ಲ ಚೇಂಜ್ ಆಗುತ್ತೆ. ಲೈಟ್ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ. 49D ಮೈನಸ್ 2D ಅಂದರೆ 47D ಆಗುತ್ತೆ ವಿಚ್ ಈಸ್ ಈಕ್ವಲ್ ಟು 106 ಮೈನಸ್ 12 ಅಂದರೆ 6 2 ಹೋದರೆ 4 ಆ್ಯಂಡ್ 10 ಎಸ್ ಆಫ್ ಕೋರ್ಸ್ 1 ಹೋಯ್ತು ಅಂತ ಹೇಳಿದ್ರೆ 9. ಓಕೆ. ಸೊ ದೇರ್ ಫಾರ್ ಕಾಮನ್ ಡಿಫರೆನ್ಸ್ D ಈಸ್ ಈಕ್ವಲ್ ಟು 94 ಡಿವೈಡೆಡ್ ಬೈ 47. 47 1s 47 2s. ಹೌದಾ? ಸೊ ಕಾಮನ್ ಡಿಫರೆನ್ಸ್ ಏನಾಯಿತು? 2 ಆಯಿತು. ಈ ಕಾಮನ್ ಡಿಫರೆನ್ಸ್ ವ್ಯಾಲ್ಯೂನ ನಾನೇನು ಮಾಡ್ತೀನಿ? ಯಾವುದಾದ್ರೂ ಒಂದು ಈಕ್ವೇಷನ್, ಈಸಿ ಈಕ್ವೇಷನ್ಗೆ ಹಾಕೋಣ. ಸೆಕೆಂಡ್ ಈಕ್ವೇಷನ್ ಈಸ್ ಈಸಿ ಯಾಕಂದರೆ ನ್ಯೂಮರಿಕಲ್ ವ್ಯಾಲ್ಯೂ ಕಡಿಮೆ ಇದೆ ಹಾಗಾಗಿ. ಸೊ A ಬೇಕಾಗಿದೆ. A ಇಲ್ಲೇ ಇಟ್ಕೊಳ್ತೀನಿ. ಈ 2D ನ ಕಡೆ ಕಳಿಸಿದ್ರೆ 12 ಮೈನಸ್ 2D ಆಗುತ್ತೆ. ಓಕೆ. A ಈಸ್ ಈಕ್ವಲ್ ಟು 12 ಮೈನಸ್ 2 ಟೈಮ್ಸ್ D ಎಷ್ಟು? ಅದು ಕೂಡ 2. ಸೊ 12 ಮೈನಸ್ 4 ವಿಚ್ ಈಸ್ ಈಕ್ವಲ್ ಟು 8. ಸೊ ಫಸ್ಟ್ ಟರ್ಮ್ ಏನಾಯಿತು? 8 ಆಯಿತು. ಆ್ಯಂಡ್ ಕಾಮನ್ ಡಿಫರೆನ್ಸ್ ಏನಾಯಿತು? 2 ಆಯಿತು. ನಮಗೆ ಬೇಕಾಗಿರೋದು ಎಷ್ಟನೇ ಟರ್ಮು? A29. ಜನರಲ್ ಫಾರ್ಮ್ ಪ್ರಕಾರ A ಪ್ಲಸ್ 28D ಆಗುತ್ತೆ. ಫಸ್ಟ್ ಟರ್ಮು 8 ಪ್ಲಸ್ 28 ಇಂಟು 2. ಓಕೆನಾ? ಸೊ 28 ಇಂಟು 2 ಅಂತ ಹೇಳಿದ್ರೆ 56 ಆಯಿತು ಪ್ಲಸ್ 8. ಸೊ 56 ಪ್ಲಸ್ 8 ಅಂತ ಹೇಳಿದ್ರೆ 64. A29 ವಿಚ್ ಈಸ್ ನಥಿಂಗ್ ಬಟ್ ವಾಟ್? 64. ದಿಸ್ ಈಸ್ ದ ಫೈನಲ್ ಆನ್ಸರ್ ಫಾರ್ ಯುವರ್ ಕ್ವಶನ್. ಓಕೆ. ಸೊ ಹಾಗಾಗಿ ಎಷ್ಟಾಯಿತು? 29th ಟರ್ಮು ವಿಚ್ ಈಸ್ ಈಕ್ವಲ್ ಟು 64. ದಿಸ್ ಈಸ್ ದ ಆನ್ಸರ್.
ಅರ್ಥ ಆಯ್ತು ಅಂದ್ಕೊಳ್ತೀನಿ. ತುಂಬ ಸಿಂಪಲ್ ಕ್ವಶನ್ ಇದು ಅಷ್ಟೇ, 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನು. ನಾವು ಲೆಟ್ ಅಸ್ ಮೂವ್ ಟು 9th ಕ್ವಶನ್. ಎಸ್, 9th ಕ್ವಶನ್ ನೋಡ್ತಾ ಹೋಗೋಣ. 9th ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈಗ ಸಾಲ್ವ್ ಮಾಡಿರೋ ಕ್ವಶನ್ಸ್ಗಿಂತ. ಇಫ್ ದ ಥರ್ಡ್ ಟರ್ಮ್ ಆ್ಯಂಡ್ 9th ಟರ್ಮ್ಸ್ ಆಫ್ ಎನ್ ಎ ಪಿ ಆರ್ 4 and -8 ರೆಸ್ಪೆಕ್ಟಿವ್ಲಿ, ವಿಚ್ ಟರ್ಮ್ ಆಫ್ ಎ ಪಿ ಈಸ್ 0? ಅಂದರೆ ಅವ್ರು ಹೇಳ್ತಿರೋದೇನೋ, ಮೂರನೇ ಟರ್ಮು A3 = 4 ಅಂತ ಹೇಳ್ತಾ ಇದ್ದಾರೆ, ಆ್ಯಂಡ್ ದೆನ್ 9th ಟರ್ಮ್ A9 = -8 ಅಂತ ಹೇಳ್ತಾ ಇದ್ದಾರೆ. ಓಕೆ, ಯಾವುದೋ ಒಂದು ಟರ್ಮು 0 ಆಗಿದೆ. ಈ ರೀತಿ ಬರುವಂತಹ ಟರ್ಮ್ಸ್ ಯಾವುದೋ ಒಂದು ಟರ್ಮ್ 0 ಆಗಿದೆ, ಅದನ್ನು AN ಅಂತ ತಗೋಬೇಕು. ಯಾಕೆ ಅಂತ ಹೇಳಿದ್ರೆ, ಮೂರನೇ ಟರ್ಮ್ 4 ಆಗಿ A1, ಫಸ್ಟ್ ಟರ್ಮ್ ಈಸ್ A1, ಸೆಕೆಂಡ್ ಟರ್ಮ್ ಈಸ್ A2, ಥರ್ಡ್ ಟರ್ಮ್ ಈಸ್ A3, ಫೋರ್ತ್ ಟರ್ಮ್ ಏನಿದೆ 4 ಇದೆ. ಅದೇ ರೀತಿ ಇಲ್ಲಿ ಯಾವುದೋ ಒಂದು 9th ಟರ್ಮ್ ಬರುತ್ತೆ ವಿಚ್ ಇಸ್ -8 ಇದೆ, ಇದು A9. ಅದೇ ರೀತಿ ಹೋಗ್ತಾ 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 ಯಾವುದೋ ಒಂದು ಟರ್ಮ್ 0 ಆಗುತ್ತೆ, ಅದು ಎಷ್ಟನೇ ಟರ್ಮ್ ಅಂತ ಗೊತ್ತಿಲ್ಲ, n ವ್ಯಾಲ್ಯೂ ಗೊತ್ತಿಲ್ಲ. ಹಾಗಾಗಿ ವಿ ಹ್ಯಾವ್ ಟು ಟೇಕ್ ದಟ್ ಆಸ್ ವಾಟ್ AN. ಸೊ AN = this much and we need, okay, so AN ಫಾರ್ಮುಲಾ ಹಾಕಿದ್ರೆ A + n - 1 ಟೈಮ್ಸ್ D ಆಗುತ್ತೆ. ಬಟ್ ವಿ ಡೋಂಟ್ AN ವ್ಯಾಲ್ಯೂನ 0 ಅಂತ ತಗೋಬೇಕು, ಯಾಕಂದ್ರೆ ಈ ಟರ್ಮಲ್ಲಿ 0 ಅಂತ ಹೇಳ್ತಿದ್ದಾರೆ ಈ ಒಂದು ಕ್ವಶನಲ್ಲಿ. ಸೊ A ವ್ಯಾಲ್ಯೂ ಗೊತ್ತಿಲ್ಲ ಪ್ಲಸ್ D ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಎಲ್ಲಿಂದ ತಗೋಬೇಕು ಅಂದ್ರೆ ಈ ಒಂದು ವ್ಯಾಲ್ಯೂ ಕೊಟ್ಟಿರೋದ್ರಿಂದ ವಿ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದಟ್ ಒನ್. A3 ಅಂದ್ರೆ ಜನರಲ್ ಫಾರ್ಮ್ ಪ್ರಕಾರ A + 2D = 4. A9 ಅಂದ್ರೆ A + 8D = -8. ಸೊ ಇದನ್ನ ಈಕ್ವೇಷನ್ 1 ಅಂತ ತಗೊಳ್ಳೋಣ, ಇದನ್ನ ಈಕ್ವೇಷನ್ 2. ಸೇಮ್ ಪ್ರೊಸೀಜರು. ಸೊ 1 - 2 ಮಾಡ್ಕೊಳ್ಳೋಣ, ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಲೈಕ್ ಟರ್ಮ್ಸ್ ಕ್ಯಾನ್ಸಲ್ ಆಯಿತು, ಪ್ಲಸ್ಸು ಮೈನಸ್ ಇದೆ, ಮೈನಸ್ ಮಾಡಬೇಕು. ಸೊ ಹಾಗೆ ಗ್ರೇಟರ್ ವ್ಯಾಲ್ಯೂ ಸೈನ್ -6D ಆಗುತ್ತೆ. ಇಲ್ಲೂ ಅಷ್ಟೇ ಪ್ಲಸ್ ಆ್ಯಂಡ್ ಪ್ಲಸ್ ಇದೆ, ಸೊ ಎರಡು ಕೂಡಿದ್ರೆ ನಮಗೆ 12 ಬರುತ್ತೆ. ಕಾಮನ್ ಡಿಫ್ರೆನ್ಸ್ D = 12, -6 ಈ ಕಡೆ ಬಂದರೆ 6 1s 6 2s. ಸೊ ಹಾಗಾಗಿ ಕಾಮನ್ ಡಿಫ್ರೆನ್ಸ್ = -2. ಲೆಸ್ಸರ್ ದ n ವ್ಯಾಲ್ಯೂ ಗ್ರೇಟರ್ ದ ವ್ಯಾಲ್ಯೂ ಆ್ಯಂಡ್ ಗ್ರೇಟರ್ ದ n ವ್ಯಾಲ್ಯೂ ಲೆಸರ್ ದ ವ್ಯಾಲ್ಯೂ ಇದ್ದಾಗ ಕಾಮನ್ ಡಿಫ್ರೆನ್ಸ್ ಮೈನಸಲ್ಲಿ ಬಂದೇ ಬರುತ್ತೆ. ಸೊ ಇಲ್ಲಿ A3 ಜಾಸ್ತಿ ಇದೆ, A9 ಅಂದರೆ 9th ಟರ್ಮೇ ಕಡಿಮೆ ಇದೆ ವ್ಯಾಲ್ಯೂ, ಹಾಗಿದ್ರೆ ಕಾಮನ್ ಡಿಫ್ರೆನ್ಸ್ ಏನಾಗಬೇಕು, ಮೈನಸಲ್ಲಿ ಬರಲೇಬೇಕು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಪರ್ಟಿ. ಸೊ ಕಾಮನ್ ಡಿಫ್ರೆನ್ಸ್ ಸಿಕ್ತು, ನಮಗೆ ಏನು ಸಿಗಬೇಕು, A ವ್ಯಾಲ್ಯೂ. ಈಸಿ ಇರೋದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಓಕೆ, ಹಿಯರ್ ಐ ವಿಲ್ ಸಬ್ಸ್ಟಿಟ್ಯೂಟ್. A ವ್ಯಾಲ್ಯೂ ಬೇಕು, ಈ ಈಕ್ವೇಷನ್ನ ಬರ್ಕೊಳ್ತೀನಿ. +2D ಆ ಕಡೆ ಕಳಿಸಿದ್ರೆ 4 - 2D ಆಗುತ್ತೆ. A = 4 - 2, ಕಾಮನ್ ಡಿಫ್ರೆನ್ಸ್ ಏನು -2. ಸೊ ಹಾಗೆ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 4 + 4 ಅಂದರೆ 8 ಆಗುತ್ತೆ. A = 8 ಸಿಕ್ತು, ನಮಗೇನು ಬೇಕಾಗಿರೋದು, A ಬೇಕಿತ್ತು, 8 ಸಿಕ್ತು. n - 1 ಕಾಮನ್ ಡಿಫ್ರೆನ್ಸು -2 ಆಗುತ್ತೆ. -2 ನಿಮಗೆ ಕನ್ಫ್ಯೂಷನ್ ಆದರೆ ಈ ಕಡೆ ಬರ್ಕೊಳ್ಳಿ, -2 ಓಕೆ ಇಂಟು n - 1. ಸೊ 8 ಪ್ಲಸ್ ಇಂಟು ಮೈನಸ್ ಇಸ್ -2, n - 1, 8 -2 ಇಂಟು n ಅಂದರೆ -2n, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 2 ಆಗುತ್ತೆ. 8 + 2 is 10, -2n ಆಗುತ್ತೆ. ಈ -2n ಈ ಕಡೆ ಕರ್ಕೊಂಡ್ರೆ 0 + 2n ಆಗುತ್ತೆ. 0 + 2n = 10, n = 10, 0 ಬಿಟ್ಬಿಡೋಣ, 2 ಈ ಕಡೆ ತಗೊಬಂದ್ರೆ ಓಕೆ 10/2 ಆಗುತ್ತೆ. 2 1s 2 5s, n = ಏನಾಯಿತು 5 ಆಯಿತು. ಸೊ ಹಾಗಾಗಿ 5th ಟರ್ಮು ಅಂದರೆ A9 ನಂತರ ಬರಲ್ಲ ಆ ಟರ್ಮು. ಓಕೆ, ಸೊ 4th ಟರ್ಮ್ ಇಲ್ಲ ಆಯಿತು. ಓಕೆ, ಮೂರನೇ ಟರ್ಮ್ ಇಲ್ಲಿಗೆ ಬಂತು. A3 = 4 ಅಂದರೆ ಇಲ್ಲಿಗೆ ಬಂತು. ಅದೇ ರೀತಿ ಹೋಗ್ತಾ ಹೋಗ್ತಾ A5 ಅಂದರೆ ಇಲ್ಲಿ A3 ಬರುತ್ತೆ, A3 ಆಯಿತು, ಇಲ್ಲಿ A4 ಬರುತ್ತೆ. ನೆಕ್ಸ್ಟ್ A5 ಏನು ಬರುತ್ತೆ, ದಟ್ ವಿಲ್ ಬಿ ದ 0 ಅಂತ ಅರ್ಥ. ಓಕೆ, ನಾವಿಲ್ಲಿ ಕನ್ಸಿಡರ್ ಮಾಡ್ಕೊಳ್ಳುವಾಗ ಇಲ್ಲೆಲ್ಲೋ ಒಂದು ಕಡೆ ಇರುತ್ತೆ ಅಂತ ಕನ್ಸಿಡರ್ ಮಾಡ್ಕೊಂಡ್ವಿ. ಮೇ ಬಿ ಇದ್ರ ನಂತರನೂ ಬರ್ಬೋದಿತ್ತೇನೋ, ನಮಗೆ ಗೊತ್ತಿಲ್ಲ. ಆದರೆ ಇದ್ರ ನಂತರ ಯಾಕೆ ಬರಲ್ಲ ಅಂದರೆ 0 ವಿಲ್ ಕಮ್ ಬಿಹೈಂಡ್ ಮೈನಸ್ ವ್ಯಾಲ್ಯೂ ಓನ್ಲಿ. ಸೊ ಹಾಗಾಗಿ ಇಲ್ಲಿ ತಗೊಳ್ಳೋದಕ್ಕಿಂತ ಮುಂಚೆ ಇಲ್ಲೇ ಬಂದ್ಬಿಡುತ್ತೆ ಅಂತ ಅರ್ಥ ಅಷ್ಟೇ. ಓಕೆ, ಸೊ ಬಟ್ ಇಲ್ಲಿಗೆ ಬಂದರೂ ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಆಸ್ ವಾಟ್ AN ಅಂತಾನೆ. ಓಕೆ ಫೈನ್. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಈಗ ಇಲ್ಲಿಗೆ ತಗೊಂಡಿದ್ರು ಮತ್ತೆ, ಯಾಕಂದ್ರೆ ಇಲ್ಲಿ -0 -8 ಇಸ್ ಲೆಸರ್ ದ್ಯಾನ್ 0. ಸೊ ಹಾಗಾಗಿ -8 ಮುಂದೆ ಬರಬೇಕು. ನಾವು ಅಕಸ್ಮಾತ್ ನೆಕ್ಸ್ಟ್ -50 -80 -100 ಅಂತ ಏನಾರು ಕೊಟ್ಟಿದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಆಸ್ AN. ಬರ್ಕೊಳ್ಳುವಾಗ ಮುಂದೆ ಬರ್ಕೋಬೇಕಾಗಿತ್ತು, ಬಟ್ 0 ಬಂದಿರೋದ್ರಿಂದ ನಾನು ಹಿಂದೆ ಬರೆದ್ಬಿಟ್ಟಿದ್ದೀನಿ ಅಷ್ಟೇ. ಓಕೆ ಫೈನ್. ಐ ಹೋಪ್ ಯು ಅಂಡರ್ಸ್ಟುಡ್. ಆ್ಯಂಡ್ ದ ಆನ್ಸರ್ ಈಸ್ n = 5. ಅದಕ್ಕೊಂದು ಬಾಕ್ಸ್ ಹಾಕ್ಬಿಟ್ರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಓಕೆ, ಸೊ 2 ಮಾರ್ಕ್ಸ್ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಓಕೆ, ಒಂದ್ಸಲ ಸಾಲ್ವ್ ಮಾಡಿ ಫೆಮಿಲಿಯರ್ ಆಗ್ತೀರಾ. Now let us move to question number 10, 11 and 12. 10th question ನೋಡ್ತಾ ಹೋಗೋಣ. 10th question is also simple question. Okay, so 11th ಮಾತ್ರ 12th ಮಾತ್ರ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್, 2 ಮಾರ್ಕ್ಸ್ಗೆ ಅಥವಾ 3 ಮಾರ್ಕ್ಸ್ಗೆ. ಸೊ 10th question, the 17th term of AP exceeds its 10th term by 7, find its common difference. ಸೊ ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ 17th term. ಓಕೆ, ಸೊ let us consider the 17th term. ಓಕೆ, 17th term ಅಂದರೆ ಹೇಗೆ ಬರ್ಕೊಳ್ಳೋದು, A17 ಏನು ಹೇಳ್ತಿದ್ದಾರೆ, ಆಫ್ AP, ದ ಸೇಮ್ AP ಎಕ್ಸೀಡ್ಸ್ 10th ಟರ್ಮ್. ಎಕ್ಸೀಡ್ಸ್ ಅಂದರೆ 17th ಟರ್ಮ್ ಈಕ್ವಲ್ ಆಗುತ್ತೆ ಯಾವುದಕ್ಕೆ, 10th ಟರ್ಮಿಗೆ. ಬರೀ 10th ಟರ್ಮಿಗೆ ಮಾತ್ರ ಈಕ್ವಲ್ ಆಗುತ್ತೆ ಅಂತ ಹೇಳ್ತಿಲ್ಲ, ಎಕ್ಸೀಡ್ ಆಗ್ತಾ ಇದೆ. ಆ 17th ಟರ್ಮು 10th ಟರ್ಮ್ಗಿಂತ ಎಕ್ಸೀಡ್ ಆಗ್ತಾ ಇದೆ. ಎಷ್ಟಕ್ಕೆ, 7 + 7 ಅಂತ ಬರ್ಕೋಬೇಕು. ದಿಸ್ ಈಸ್ ದ ವಾಟ್ ಕನ್ವರ್ಷನ್ ಆಫ್ ಸ್ಟೇಟ್ಮೆಂಟ್ ಇಂಟು ಈಕ್ವೇಷನ್. 17th ಟರ್ಮ್ ಈಸ್ ಈಕ್ವಲ್ ಟು ದ 10th ಟರ್ಮ್ ವಿಚ್ ಎಕ್ಸೀಡ್ಸ್ +7. So that is the meaning of that. The 17th term of AP exceeds its 10th term by 7 ಅಂತ ಅರ್ಥ. ಓಕೆ, ಸೊ ಈಗ ಜನರಲ್ ಫಾರ್ಮ್ನ ಅಪ್ಲೈ ಮಾಡಿದ್ರೆ ಆಯಿತು.
A17 ಅಂತ ಹೇಳಿದ್ರೆ A ಪ್ಲಸ್ 16D ಆಗುತ್ತೆ. A10 ಅಂತ ಹೇಳಿದ್ರೆ A ಪ್ಲಸ್ 9D ಆಗುತ್ತೆ ಪ್ಲಸ್ 7. ನಮಗೇನು ಕೇಳ್ತಿದ್ರೆ ಕಾಮನ್ ಡಿಫ್ರೆನ್ಸ್ D ವ್ಯಾಲ್ಯೂ ಕಂಡುಹಿಡಿದ್ರೆ ಸಾಕು. ಸೊ ಈಗ ಕಾಮನ್ ಡಿಫ್ರೆನ್ಸ್ ಇರೋದು ಮತ್ತೆ A ಇರೋದನ್ನೆಲ್ಲ ಒಂದು ಕಡೆ ತಗೊಳ್ಳೋಣ. A ಪ್ಲಸ್ 16D ಮೈನಸ್ A ಮೈನಸ್ 9D ಇಸ್ ಈಕ್ವಲ್ ಟು 7 ಆಗುತ್ತೆ. ಪ್ಲಸ್ A ಮೈನಸ್ A ಕ್ಯಾನ್ಸಲ್ ಆಯಿತು. 16D ಮೈನಸ್ 7D ನಮಗೆ ಸಿಗುತ್ತೆ ಮೈನಸ್ 9D ಸಿಕ್ಕಿದ್ರೆ ಸೊ ದಟ್ ಕಾಮನ್ ಡಿಫರೆನ್ಸ್ ಇಸ್ ದ 16D ಮೈನಸ್ 7D ಅಂದರೆ ಮೈನಸ್ 9D ಅಂದರೆ 7D ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 7. ಸೊ ಹಾಗಾಗಿ D ಇಸ್ ಈಕ್ವಲ್ ಟು 7/7 ಅಂದರೆ ಯು ವಿಲ್ ಗೆಟ್ 1. ಕಾಮನ್ ಡಿಫರೆನ್ಸ್ ಎಷ್ಟಾಗುತ್ತೆ 1. ದಿಸ್ ಇಸ್ ದ ಆನ್ಸರ್ ಅಷ್ಟೇ. ಓಕೆ, ಸೊ ಕ್ರಾಸ್ ವೆರಿಫೈ ಮಾಡ್ಕೋಬೇಕಾ, ಇಲ್ಲಿಗೆ ಹಾಕಿ ವ್ಯಾಲ್ಯೂ. ಓಕೆ, ಸೊ A ವ್ಯಾಲ್ಯೂ ಗೊತ್ತಾಗಲ್ಲ. ಓಕೆ, ಇಟ್ಸ್ ಓಕೆ ಫೈನ್. ಸೊ 7D ಇಸ್ ಈಕ್ವಲ್ ಟು 7 ಇದೆ. D ವ್ಯಾಲ್ಯೂ 1 ಹಾಕಿದ್ರೆ ನಮಗೆ 7 ಬಂದ್ಬಿಡುತ್ತೆ. ಸೊ ಹಾಗಾಗಿ ವಿ ಕ್ಯಾನ್ ಸೇ ದಟ್ ಕಾಮನ್ ಡಿಫರೆನ್ಸ್ ಇಸ್ 1. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ತುಂಬಾ ಸಿಂಪಲ್ ಕ್ವಶನ್. ಸೊ ನಾವು ಲೆಟ್ ಅಸ್ ಮೂವ್ ಟು ಕ್ವಶನ್ ನಂಬರ್ 11. ಎಸ್, 11th ಕ್ವಶನ್ಗೆ ಬರೋಣ. ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್. ಓಕೆ, ವಿಚ್ ಟರ್ಮ್ ಆಫ್ AP 3, 15, 27, 39 ವಿಲ್ ಬಿ 132 ಮೋರ್ ದ್ಯಾನ್ ಇಟ್ಸ್ 54th ಟರ್ಮ್. ಸೊ ಅಂದರೆ ಏನರ್ಥ, 11th ಕ್ವಶನಿಗೆ ಆನ್ಸರ್ ಇಲ್ಲಿ ಬರಿತಾ ಹೋಗ್ತೀನಿ. ಒಂದು AP ಇದೆ. AP ಏನು ಕೊಟ್ಟಿದ್ದಾರೆ, 3, 15, 27, 39 ಡಾಟ್ 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 ಅಂದರೆ ಇನ್ಫೈನೈಟ್ ಸೀಕ್ವೆನ್ಸ್ ಇದು, ಇನ್ಫೈನೈಟ್ AP. ಅದರಲ್ಲಿ ಯಾವುದೋ ಒಂದು ಟರ್ಮ್ ಇದೆ, ಯಾವ ಟರ್ಮ್ ಅಂತ ಗೊತ್ತಿಲ್ಲ, ಹಾಗಾಗಿ AN ಅಂತ ತಗೊಳ್ಳೋಣ. ಆ AN ಹೇಗಿದೆ ಅಂತ ಹೇಳಿದ್ರೆ 54th ಟರ್ಮ್ ಏನು ಬರುತ್ತಲ್ಲ ಆ ಟರ್ಮ್ಗಿಂತ 132 ಜಾಸ್ತಿ ಇದೆ. ಸೊ ದಿಸ್ AN ವಿಲ್ ಬಿ ಈಕ್ವಲ್ ಟು 54th ಟರ್ಮ್ A54 ಪ್ಲಸ್ 132 ಅಂತ ಅರ್ಥ. ಓಕೆ ಫೈನ್. ಸೊ ಫಾರ್ ಎಕ್ಸಾಂಪಲ್ ಈಗ ಕಾಮನ್ ಡಿಫ್ರೆನ್ಸ್ ತಗೊಳ್ಳೋಣ. ಇನ್ ದಿಸ್ AP ಫಸ್ಟ್ ಟರ್ಮ್ ಈಸ್ 3, ಕಾಮನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು AN ಮೈನಸ್ AN ಮೈನಸ್ 1. ಸೊ AN, ಓಕೆ, ಸೊ ದಟ್ ಈಸ್ A2 ಮೈನಸ್ A1. A2 ಅಂದರೆ 15 ಮೈನಸ್ 3 ವಿಚ್ ಈಸ್ ಈಕ್ವಲ್ ಟು 12. ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ, 12 ಆಗುತ್ತೆ ಅಲ್ವಾ. ಈಗ ನಾನು ಏನು ಹೇಳ್ಬೋದು, ದ 4th ಟರ್ಮ್ ಓಕೆ ಎಕ್ಸೀಡ್ಸ್ ದ ಸೆಕೆಂಡ್ ಟರ್ಮ್ ಬೈ 24 ಅಂತ ಹೇಳ್ಬೋದು. ಅಂದರೆ ಅರ್ಥ ಏನು, ಸಿಂಪಲ್, ನಿಮಗೆ ಇದನ್ನು ಅರ್ಥ ಮಾಡಿಸೋದಕ್ಕೋಸ್ಕರ ಹೇಳ್ತಿರೋದು. 4th ಟರ್ಮ್ ಅಂದರೆ A4 ಎಕ್ಸೀಡ್ಸ್ ದ ಸೆಕೆಂಡ್ ಟರ್ಮ್. ಸೆಕೆಂಡ್ ಟರ್ಮ್ ಅಂದ್ರೇನು A2 ವಿತ್ 24. ಅಂದರೆ ಸೆಕೆಂಡ್ ಟರ್ಮ್ಗಿಂತ 24 ಜಾಸ್ತಿ. A4 ಅಂದರೆ ಎಷ್ಟು, 39. A2 ಅಂದರೆ ಎಷ್ಟು, 15. ಓಕೆ, ಪ್ಲಸ್ 24. 4 ಪ್ಲಸ್ 5 ಈಸ್ 9, 2 ಪ್ಲಸ್ 1 ಈಸ್ 3. ಸಿ ಲೈಕ್ ದಿಸ್. ಈಗ ನಾವು ಡೈರೆಕ್ಟಾಗಿ ಇಲ್ಲೇ ಎಕ್ಸಾಂಪಲ್ ತೊಗೊಂಡ್ವಿ. ಅದೇ ಥರ ಯಾವುದೋ ಒಂದು ಟರ್ಮ್ ಇದೆ, ಆ ಟರ್ಮು 54th ಟರ್ಮ್ಗಿಂತ 132 ಜಾಸ್ತಿ ಇದೆ ಅಂತ ಅರ್ಥ. ಸೊ ಲೈಕ್ ದಿಸ್ ವಿ ಕ್ಯಾನ್ ಗೆಟ್ ದ ಈಕ್ವೇಷನ್. ಓಕೆ, ಸೊ ಇದನ್ನು ರಬ್ ಮಾಡ್ಬಿಡ್ತೀನಿ. ನಾವೀಗ ಏನು ಕಂಡುಹಿಡಿಬೇಕು, ಅದು ಎಷ್ಟನೇ ಟರ್ಮು ಅನ್ನೋದು ಕಂಡುಹಿಡಿಬೇಕು. ಅದು ಯಾವ ಟರ್ಮ್ ಅಂತ ಕೇಳ್ತಿಲ್ಲ, ಎಷ್ಟನೇ, ವಿಚ್ ಟರ್ಮ್ ಅಂದರೆ N ವ್ಯಾಲ್ಯೂ ವಿ ಹ್ಯಾವ್ ಟು ಫೈಂಡ್ ಔಟ್. ಆ ವ್ಯಾಲ್ಯೂ ಏನು ಅಂತ ಕೇಳ್ತಿಲ್ಲ ಅವರು, N ವ್ಯಾಲ್ಯೂ. ಆ ವ್ಯಾಲ್ಯೂ ಏನು ಅಂತಲೂ ತಿಳ್ಕೊಬೋದು. ಓಕೆ, ಸೊ ಅಕಾರ್ಡಿಂಗ್ ಟು ದಿಸ್ ಕ್ವಶನ್ ಯಾವುದೋ ಒಂದು ಟರ್ಮ್ ಇದೆ 54th ಟರ್ಮ್ಗಿಂತ 132 ಜಾಸ್ತಿ ಇದೆ ಅಲ್ವಾ. ಓಕೆ, ಸೊ ಈಗ A54 ಅಂದರೆ ಎಷ್ಟು, A ಪ್ಲಸ್ 53D ಪ್ಲಸ್ 132. ಇಲ್ಲಿ ನಮಗೆ ಗೊತ್ತಾಗಿದೆ A ಈಸ್ ಹೌ ಮಚ್, 3. ಅದೇ ರೀತಿ ಪ್ಲಸ್ 53D ಈಸ್ ಹೌ ಮಚ್, 12. ಓಕೆ, ಸೊ 53D ಅಂತ ಹೇಳಿದ್ರೆ ಇಂಟು 12 ಆಗುತ್ತೆ ಪ್ಲಸ್ 132. ಓಕೆ, ಸೊ ಇಲ್ಲಿ AN ಇದೆ ಅಲ್ವಾ. ಸೊ ಹಾಗಾಗಿ A ಪ್ಲಸ್ N ಮೈನಸ್ 1 ಟೈಮ್ಸ್ D. ಇಲ್ಲೇ ಮೇಲೆ ಬರೆದ್ಬಿಡೋಣ. A ಪ್ಲಸ್ N ಮೈನಸ್ 1 ಟೈಮ್ಸ್ D ಮೀನ್ಸ್ 12. ಸೊ ಹಾಗಾಗಿ A ಅಂದರೆ 3 ಪ್ಲಸ್ 12N ಮೈನಸ್ 12 ಇಸ್ ಈಕ್ವಲ್ ಟು ದಿಸ್ ವ್ಯಾಲ್ಯೂ. ಸೊ 12N ಇಲ್ಲೇನಾಗುತ್ತೆ, 12N 3 ಮೈನಸ್ 12 ಅಂತ ಹೇಳಿದ್ರೆ ಮೈನಸ್ 9 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 132 ಪ್ಲಸ್ 3 ಅಂತ ಹೇಳಿದ್ರೆ 135 ಪ್ಲಸ್ 53 ಇಂಟು 12. 53 ಇಂಟು 12. ಸೊ 2 3 6, 5 2 10, 3 5 6 3 6 636 ಆಗುತ್ತೆ. 636 ಪ್ಲಸ್ 135. ಓಕೆ, 5 ಪ್ಲಸ್ 6 11, 1 3 ಪ್ಲಸ್ 3 6 1 7. ಓಕೆ, ಸೊ 6 ಪ್ಲಸ್ 1 7. ಸೊ ಎಷ್ಟಾಗುತ್ತೆ ನಮಗೆ 771. ಈ ಮೈನಸ್ 9 ಆ ಕಡೆ ಹೋಯಿತು ಅಂದರೆ 12N ಇಸ್ ಈಕ್ವಲ್ ಟು, ಓಕೆ, ಸೊ ಪ್ಲಸ್ 9 ಆಗುತ್ತೆ ವಿಚ್ ಈಸ್ ನಥಿಂಗ್ ಬಟ್ 780. ಸೊ ಹಾಗಾಗಿ 12N ಇಸ್ ಈಕ್ವಲ್ ಟು 780 ಆಗುತ್ತೆ. N ಇಸ್ ಈಕ್ವಲ್ ಟು 780 ಡಿವೈಡೆಡ್ ಬೈ 12. ಹೌದಾ. ಸೊ 12 6 ಓಕೆ, ಸೊ 12 6 72. 12 6 72 ಹೋಯಿತು ಅಂತ ಹೇಳಿದ್ರೆ ಓಕೆ 60 ಉಳಿಯುತ್ತೆ. ಐ ಹೋಪ್ 12 5 60. ಓಕೆ, ಸೊ 12 5 60. ಸೊ ನಿಮಗೆ ಎಷ್ಟು ಬರುತ್ತೆ ಆನ್ಸರು, N ಇಸ್ ಈಕ್ವಲ್ ಟು 65. ನೋಡಿ 65th ಟರ್ಮ್ ಅಂದರೆ A65 ವಿಲ್ ಬಿ ಈಕ್ವಲ್ ಟು ದಿಸ್ ಮಚ್. ಕ್ರಾಸ್ ವೆರಿಫೈ ಮಾಡೋಣ. ಓಕೆ, ಸೊ ಹಿಯರ್ ಐ ವಿಲ್ ರೈಟ್ ಕ್ರಾಸ್ ವೆರಿಫಿಕೇಶನ್. ಓಕೆ, ಸೊ ಅವ್ರು ಹೇಳ್ತಿರೋದು ಯಾವುದೋ ಒಂದು ಟರ್ಮು 54th ಟರ್ಮ್ಗಿಂತ 132 ಜಾಸ್ತಿ ಅಂತ ಅಲ್ವಾ. ಸೊ ಅದು ಎಷ್ಟನೇ ಟರ್ಮು, A65. ಓಕೆ, ಇಸ್ ಈಕ್ವಲ್ ಟು A54. A54 ವ್ಯಾಲ್ಯೂ ಎಷ್ಟು ಬರುತ್ತೆ, ಹಿಯರ್ ವಿ ಹ್ಯಾವ್ ಫೌಂಡ್ ಔಟ್. ಸೊ ಇಲ್ಲಿ ಎಷ್ಟಾಗುತ್ತೆ 3. ಓಕೆ, ಸೊ 636 ಆಯಿತು. A54 ಅಂದರೆ A ಅಂದರೆ 3 ಪ್ಲಸ್ 54 ಅಂದರೆ 53 ಇಂಟು 12 ಆಗುತ್ತೆ ಅಲ್ವಾ. ಓಕೆ, ಸೊ ಪ್ಲಸ್ 132. ಸೊ ಈಗ A65 ಕಂಡಿಟ್ಕೊಳ್ಳೋಣ. A65 A ಪ್ಲಸ್ 64D ಇಸ್ ಈಕ್ವಲ್ ಟು ಇದು
ಇದು ಕಂಪ್ಲೀಟ್ ವ್ಯಾಲ್ಯೂ ಆಲ್ರೆಡಿ ವಿ ಗಾಟ್ ಹಿಯರ್ ವಿಚ್ ಇಸ್ ನಥಿಂಗ್ ಬಟ್ ಹೌ ಮಚ್ 771. ಸೊ 771 ಅಂತ ಹೇಳಿ ಈಗ ಎ ಪ್ಲಸ್ 64D ತಗೊಳ್ಳೋಣ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ಹೇಳಿ 3 ಪ್ಲಸ್ 64 ಇಂಟು 12. ಸೊ 64 ಇಂಟು 12 ಮಾಡ್ತಾ ಹೋದರೆ ಹಿಯರ್ ಐ ವಿಲ್ ಡೂ 64 ಇಂಟು 12 4 2s are 8 2 6 are 12 okay so 4 1s are 4 and okay so 6 1s are 6 8 4 plus 2 ಅಂದರೆ 6 6 plus 2 1 ಅಂದರೆ 7. ಸೊ 768 ಬಂತು ಏನು 64 plus 12 ಅಂದರೆ ಸೊ ದಟ್ ಮೀನ್ಸ್ 64 plus 12 ಅಂದರೆ 768 plus 3 ನಾವು 768 plus 3 ಅಂದರೆ 771 ನೋಡಿ ಈ ವ್ಯಾಲ್ಯೂ ಎಷ್ಟು ಬರ್ತದೆ 771. ಸೊ ಅದರ ಈಕ್ವಲ್ಸ್ ಎಷ್ಟು ಬರ್ತದೆ 771. ಸೊ 54th ಟರ್ಮ್ಗಿಂತ 132 ಜಾಸ್ತಿ ಅಂದರೂ 771 ಬರ್ತದೆ. ಆ ಟರ್ಮ್ ಯಾವುದು ಅಂತ ಕಂಡುಹಿಡಿದ್ವಿ, ಆ ಟರ್ಮಿನ ವ್ಯಾಲ್ಯೂ ಏನು ಬರ್ತದೆ 771 ಬರ್ತದೆ. ಸೊ ಹಾಗಾಗಿ ನಮಗೆ ಸಿಕ್ಕಿರುವಂತಹ n is equal to 65 ಆನ್ಸರು ಕರೆಕ್ಟ್ ಅಂತ ಅರ್ಥ. ಓಕೆ ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ತುಂಬ ಸಿಂಪಲ್ಲು ಕ್ವಶನು 2 or 3 ಮಾರ್ಕ್ಸಿಗೆ ಕೇಳ್ಬೋದಂತ ಕ್ವಶನ್ನು. ಸೊ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿ ಫೆಮಿಲಿಯರ್ ಆಗ್ತೀರಾ. ನಾವು ಲೆಟ್ ಅಸ್ ಮೂವ್ ಟು ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ, ದಟ್ ಈಸ್ 12th ಕ್ವಶನ್. 12th ಕ್ವಶನ್ ನೋಡೋದಾದರೆ ಇದು ಸ್ವಲ್ಪ ತುಂಬ ಡಿಫ್ರೆಂಟ್ ಆಗಿದೆ. ಓಕೆ ಸೊ ಎಷ್ಟು AP ಇದೆ ಅಂದರೆ ಇಲ್ಲಿವರೆಗೂ ಸಾಲ್ವ್ ಮಾಡಿದ್ದೆಲ್ಲ ಒಂದೇ AP ಇತ್ತು, ಈಗೇನಿದೆ 2 AP ಇದೆ. 2 APs have same common difference. The difference between their 100th term is 100. What is the difference between their 1000th term? So 2 AP ಇರೋದ್ರಿಂದ let us take AP1 here and AP2 here. ಓಕೆ ಸೊ AP1 ಇಲ್ಲಿದೆ, AP2 ಇದೆ. ಮೊದಲನೇ APಯ ಮೊದಲನೇ ಟರ್ಮನ್ನ A ಅಂತ ತಗೊಳ್ತೀನಿ. ಓಕೆ ಎರಡನೇ APಯ ಮೊದಲನೇ ಟರ್ಮ್ನ ಕ್ಯಾಪಿಟಲ್ A ಅಂತ ತಗೊಳ್ತೀನಿ, ಯಾಕಂದರೆ ಡಿಫರ್ ಮಾಡಬೇಕಲ್ಲ ಹಾಗಾಗಿ. ಸೊ ಅವು ಎರಡಕ್ಕೂ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ ಅಂತಂದರೆ ಇಲ್ಲಿ D ತೊಗೊಂಡ್ರೆ ಇಲ್ಲೂ ಕೂಡ D ಅಂತಲೇ ತೊಗೋಬೇಕು. ಓಕೆನಾ? ಸೊ ಅವ್ರು ಹೇಳ್ದಿರೋದೇನೋ ಕ್ವಶನಲ್ಲಿ ಕೊಡ್ತಿರೋ ಪ್ರಕಾರ ಡಿಫ್ರೆನ್ಸ್ ಬಿಟ್ವೀನ್ ದೇರ್ 100th ಟರ್ಮ್. 100th ಟರ್ಮ್ ಏನಾಗುತ್ತೆ A 100 ಇಲ್ಲ ಆಗುತ್ತೆ, ಇಲ್ಲಿ ಕ್ಯಾಪಿಟಲ್ A 100 ಆಗುತ್ತೆ. ಯಾಕೆ ಅಂದರೆ ಫಸ್ಟ್ ಟರ್ಮ್ನ ಕ್ಯಾಪಿಟಲ್ A ಅಂತ ತೊಗೊಂಡಿದ್ದೀನಿ. ಓಕೆ ಸೊ ಅವ್ರು ಹೇಳ್ತಿರೋ ಪ್ರಕಾರ ಡಿಫ್ರೆನ್ಸ್ ಬಿಟ್ವೀನ್ ದೇರ್ 100th ಟರ್ಮ್ ಅಂದರೆ A 100 ಮೈನಸ್ A 100, ನೀವು ಯಾವುದನ್ನಾದರೂ ಫಸ್ಟಿಗೆ ತೊಗೊಳ್ಳಿ ತೊಂದರೆ ಇಲ್ಲ, ಈಸ್ 100 ಅಂತ ಹೇಳ್ತಾ ಇದ್ದಾರೆ. ಓಕೆ ಸೊ ಕ್ಯಾಪಿಟಲ್ A ಇರೋದ್ರಿಂದ ಐ ವಿಲ್ ಟೇಕ್ A 100 ಅಂದ್ರೇನು ಕ್ಯಾಪಿಟಲ್ A ಪ್ಲಸ್ 99, ಕ್ಯಾಪಿಟಲ್ D ಬರೆಯಲ್ಲ. ಯಾಕೆ ಅಂತ ಹೇಳಿದ್ರೆ ಕಾಮನ್ ಡಿಫ್ರೆನ್ಸ್ ಎರಡಕ್ಕೂ ಸೇಮ್ ಇರೋದ್ರಿಂದ, ಮೈನಸ್ ಬ್ರ್ಯಾಕೆಟ್ ಸ್ಮಾಲ್ a ಪ್ಲಸ್ 99D ಈಸ್ ಈಕ್ವಲ್ ಟು 100. ಈ ಕ್ವಶನಿನ ಅರ್ಥ ಈ ಥರ ಬರುತ್ತೆ. ಓಕೆ ಡಿಫ್ರೆನ್ಸ್ ಬಿಟ್ವೀನ್ ದೇರ್ 100th ಟರ್ಮ್. ನೀವು ಈ 100ನ ಈ ಕಡೆ ಹಾಕಂದ್ರೆ ಸ್ಮಾಲ್ a 100 ಮೈನಸ್ ಕ್ಯಾಪಿಟಲ್ A 100 ಹಾಕೊಂಡ್ರು ಕರೆಕ್ಟೇ, ನೋ ಪ್ರಾಬ್ಲಮ್. ಸೊ ಈಗ ಕ್ಯಾಪಿಟಲ್ A ಪ್ಲಸ್ 99D ಮೈನಸ್ A ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 99D is equal to 100. See here plus 99D minus 99D cancel, capital A minus small a will be equal to 100 ಅಂತ. Let us take this as equation 1. ಓಕೆ ಅಲ್ಲೇನು ನೀವು ಫಸ್ಟ್ ಟರ್ಮ್ ಗೊತ್ತಿಲ್ಲದಲ್ಲೇ ಇರೋದ್ರಿಂದ ಯು ಕ್ಯಾನಾಟ್ ಸಬ್ಟ್ರಾಕ್ಟ್. ಕ್ಯಾಪಿಟಲ್ A ಇದೆ ಸ್ಮಾಲ್ a ಇದೆ ಮತ್ತು ಸ್ಮಾಲ್ a ಬರೆದು ಬಿಡೋಣ, ಆಗಲ್ಲ ಅದು. ಇದನ್ನು ಈಕ್ವೇಷನ್ 1 ಅಂತ ತಗೋಬೇಕು. ಅವ್ರು ನಮಗೆ ಕೇಳ್ತಿರೋ ಕ್ವಶನಲ್ಲಿ ಕೇಳ್ತಿರೋವಂಥದ್ದು ಏನು ಎಕ್ಸಾಕ್ಟ್ಲಿ ಅಂತ ಹೇಳಿದ್ರೆ ಡಿಫ್ರೆನ್ಸ್ ಬಿಟ್ವೀನ್ ದೇರ್ 1000th ಟರ್ಮ್. 1000 ಡಿಫ್ರೆನ್ಸ್ ಅಂದರೆ ಈಗ ಇಲ್ಲಿ ಕ್ಯಾಪಿಟಲ್ A ಫಸ್ಟ್ ತೊಗೊಂಡಿದ್ರೆ ಈಗ ಡಿಫ್ರೆನ್ಸ್ ಇನ್ 1000 ಟರ್ಮಲ್ಲೂ ಕ್ಯಾಪಿಟಲ್ Aನೇ ಫಸ್ಟ್ ತೊಗೋಬೇಕು. A 1000 ಮೈನಸ್ ಸ್ಮಾಲ್ a 1000 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದಾ? ಸೊ A 1000 ಅಂದರೆ ಕ್ಯಾಪಿಟಲ್ A ಪ್ಲಸ್ 999D ಮೈನಸ್ ಓಪನ್ ಬ್ರ್ಯಾಕೆಟ್ ಸ್ಮಾಲ್ a ಪ್ಲಸ್ 999D ಜನರಲ್ ಫಾರ್ಮ್ ಪ್ರಕಾರ ಈಸ್ ಈಕ್ವಲ್ ಟು ಓಕೆ ವಿ ಡೋಂಟ್ ನೋ, ವಿ ವಿಲ್ ಸಾಲ್ವ್ ಹಿಯರ್. ಇಂಪ್ಲೈಸ್ ಅಂತ ಬರ್ಕೊಂಡು ಸಾಲ್ವ್ ಮಾಡೋಣ. ಸೊ ದಟ್ ಇಂಪ್ಲೈಸ್ ಕ್ಯಾಪಿಟಲ್ A ಪ್ಲಸ್ 999D ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ A ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 999D. ಕಾಮನ್ ಡಿಫ್ರೆನ್ಸ್ ಯಾಕೆ ಹೇಳಿ ಸೇಮ್ ಬರ್ದಿರೋದು, ಯಾಕಂದ್ರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಎರಡಕ್ಕೂ ಸೇಮ್ ಅಂತ, ಹಾಗಾಗಿ ಪ್ಲಸ್ 999D ಮೈನಸ್ 999D ಕ್ಯಾನ್ಸಲ್ಸ್, ಕ್ಯಾಪಿಟಲ್ A ಮೈನಸ್ A, ಕ್ಯಾಪಿಟಲ್ A ಮೈನಸ್ A. But this capital A minus A is 100. Why? Because from equation 1 ಎರಡು ಸೇಮ್ AP ಆಗಿರೋದ್ರಿಂದ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ 100th ಟರ್ಮು 100, 1000th ಟರ್ಮು 100. ಓಕೆ ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. ಸೊ ಐ ಹೋಪ್ ಬಹಳ ಚೆನ್ನಾಗಿದೆ ಕ್ವಶನು, ಬಹಳ ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಟೋಟಲ್ 12 ಕ್ವಶನ್ಸ್ ಆಗಿದೆ ಈ ವಿಡಿಯೋ ತನಕ. ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಕಮಿಂಗ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಓಕೆ ಆ್ಯಂಡ್ ದೆನ್ ನೀವು ಈ ಒಂದು ವಿಡಿಯೋನ ಹೊಸಬ್ರಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಮಸ್ತೆ.